ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಚಿನ್ನು. ಇವತ್ತೆಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನೋಡ್ತಿದ್ರಲ್ಲ. ಸೊ ನಾನು ವಾಕ್ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದೀನಿ. ಸೊ ವಾಕ್ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ ನನ್ನ ಮಗನಿಗೆ ಕರಾಟೆ ಕ್ಲಾಸಿಗೆ ಬಿಟ್ಟು ಸೊ ವಾಕ್ ಮಾಡ್ತಾ ಇದ್ದೆ. ಹಾಗಾಗಿ ಇವತ್ತಿನ ಒಂದು ಡೈಲಿ ವ್ಲಾಗ್ನ ನಾವು ತೆಗಿಯೋಣ ಅಂದ್ಕೊಂಡು ಸೊ ಮಾರ್ನಿಂಗಿಂದನೇ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ವಾಕೆಲ್ಲ ಮಾಡಾಯಿತು. ಸೊ ರಿಲ್ಯಾಕ್ಸ್ ಆಗೋಣ ಅಂತ ಸ್ವಲ್ಪ ಹೊತ್ತು ಕೂತ್ಕೊಂಡೆ. ಅಷ್ಟೇ ನನ್ನ ಮಗನಿಗೆ ಟೈಮ್ ಆಯ್ತಲ್ಲ. ಸೊ ಕರೆಕ್ಟಾಯಿಂದ ಪಿಕಪ್ ಮಾಡಬೇಕಿತ್ತು. ಹಾಗಾಗಿ ವಾಕ್ ಮಾಡಿ ಸೊ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹೊರಟೆ. ನನ್ನ ಮಗನ ಹೋಗಿ ಕರ್ಕೊಂಡು ಸೊ ಕರೆಕ್ಟಾಗಿ ಮಾಡ್ತಾಯಿದ್ದಾರೆ. ಸೊ ಅವರು ನ್ಯಾಷನಲ್ ಲೆವೆಲ್ಗೆ ನ್ಯಾಷನಲ್ ಲೆವೆಲ್ಗೆ ಸೆಲೆಕ್ಟ್ ಆಗಿದ್ದಾರೆ. ಹಾಗಾಗಿ ಡ್ರೈವಿಂಗ್ ಕಂಪಲ್ಸರಿ ಇರಬೇಕು ಅಂದ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ದೆ. ಅವರಿಗೆ ಮಹಾರಾಷ್ಟ್ರಕ್ಕೆ ಹೋಗ್ತಾ ಇದ್ದಾರೆ. ನ್ಯಾಷನಲ್ ಲೆವೆಲ್ಗೆ ಸೆಲೆಕ್ಟ್ ಆಗಾಯಿತು. ಸೊ ಓವರಾಗಿ ಪ್ರಾಕ್ಟೀಸ್ ನಡೀತಾ ಇದೆ. ಸೊ ಪಿಕಪ್ ಮಾಡಿ ಕರ್ಕೊಂಡು ಹೋದೆ ಮನೆಗೆ ಕರ್ಕೊಂಡು ಹೋಗಿದ ತಕ್ಷಣವೇ ಬೇಗ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿಕೊಂಡು ಸೊ ಪೂಜೆ ರೂಮೆಲ್ಲ ಏನು ಕ್ಲೀನ್ ಮಾಡಿದ್ದಿಲ್ಲ. ಸೊ ಬೇಗ ಪೂಜೆ ರೂಮು ಎಲ್ಲ ಪಾತ್ರೆ ಎಲ್ಲ ವಾಶ್ ಮಾಡಬೇಕಿತ್ತು, ದೇವ್ರ ಸಾಮಾನೆಲ್ಲ. ಸೊ ಹಾಗಾಗಿ ಅದನ್ನೆಲ್ಲ ತೆಗೆದಿಟ್ಕೋತಾ ಇದ್ದೆ ಬೇಗ. ಅಷ್ಟು ಬೇಗಲೇ ಕಿಚನಲ್ಲಿರೋ ಕೆಲಸನ ಮುಗಿಸ್ಬೇಕಲ್ಲ. ದೇವ್ರ ಸಾಮಾನೆಲ್ಲ ತೊಗೊಂಡು ಸೈಡಲ್ಲಿಟ್ಟು ಸೊ ಸ್ನಾನಕ್ಕೆ ಹೋಗೋಕ್ಕೂ ಮುಂಚೆನೇ ಸೊಪ್ಪೆಲ್ಲ ಬೇಯಕ್ಕೆ ಹಾಕಿದ್ದೆ. ಇವತ್ತು ಡೈರೆಕ್ಟಾಗಿ ಅಮಾವಾಸ್ಯೆ ಅಲ್ವಾ. ಸೊ ನಾವು ಅಮಾವಾಸ್ಯೆ ಮಾಡ್ತೀವಿ. ಹಾಗಾಗಿ ಒಂದು ಸೊಪ್ಪಿನ ಪಲ್ಯನೂ ನುಗ್ಗೆಕಾಯಿ ಸಾಂಬಾರು ಮಾಡೋಣ ಅಂದ್ಕೊಂಡೆ. ಆಮೇಲೆ ನನ್ನ ಹಸ್ಬೆಂಡು ಬೇಡ ಪಲ್ಯ ಮಾಡಿಬಿಟ್ಟು ರಸಮ್ ಮಾಡು ಅಂದರು. ಹಾಗಾಗಿ ಹೇಗಿದ್ರೂ ಸೊಪ್ಪೆಲ್ಲ ಬೇಯಿಸ್ಕೊಂಡಿದ್ದೆ. ಹೆಸ್ರು ಕಾಳು ಹಾಕಿ ಹೊಂಗನೆ ಸೊಪ್ಪು ಅಂತ ಹೇಳ್ತಾರಲ್ಲ. ಸೊ ಆ ಸೊಪ್ಪಿನ ಪಲ್ಯ ಮಾಡೋದಕ್ಕೆ ಶೇಂಗಾ ಬೀಜ ಮತ್ತು ಸ್ವಲ್ಪ ಒಣಮೆಣ್ಸಿನ್ಕಾಯಿ ಹಾಕಿ ಚೆಂದ ಫ್ರೈ ಮಾಡಿ ತೆಗೆದಿಟ್ಕೊಂಡೆ. ಹಾಗೆ ಟೈಮ್ ಸಿಕ್ಕಾಗ ಒಂದೊಂದು ಕೆಲಸ ಮಾಡಿಕೊಡ್ಬೇಕಲ್ಲ. ಸೊ ಲೇಟ್ ಆಯಿತು. ನಾನು ಸ್ವಲ್ಪ ವರ್ಕ್ ಮಾಡಬೇಕಿತ್ತು. ಹಾಗಾಗಿ ಬೇಗ ಕೆಲಸ ಮಾಡ್ಕೋತಾ ಇದ್ದೀನಿ. ಹಾಗೆ ಒಂದು ಕಡೆ ರಸಮ್ ಮಾಡೋದಕ್ಕೆ ಮೆಣಸು ಜೀರಿಗೆ ಇದೆರಡು ಮಿಕ್ಸಿ ಮಾಡ್ಕೋತಾ ಬೇಗ ಕೆಲಸ ಮಾಡ್ಕೋತಾ ಇದ್ದೀನಿ. ಅದು ಶೇಂಗಾ ಬೀಜ ಮೆಣಸಿನ್ಕಾಯಿ ಕ್ಲೀನಾಗಿ ಡ್ರೈ ಆಯಿತು. ಹಾಗಾಗಿ ಅದನ್ನು ಸ್ವಲ್ಪ ಹಾರೋದಕ್ಕೆ ಬಿಡ್ತಾ ಇದ್ದೀನಿ. ಅದು ಹಾರೋ ಅಷ್ಟೊತ್ತಿಗೆ ನಾವು ರಸಮ್ ರೆಡಿ ಮಾಡ್ಬೋದಲ್ಲ. ನಿಮಗೆ ಗೊತ್ತಾಗುತ್ತೆ ರಸಮ್ ತಮಿಳಿಯನ್ಸ್ ಹೇಗೆಲ್ಲ ಮಾಡ್ತಾರೆ. ಸೊ ತುಂಬ ಇಷ್ಟ ಆಗುತ್ತೆ ಅನ್ಕೋತೀನಿ. ಸೊ ತುಂಬ ಚೆನ್ನಾಗಿರುತ್ತೆ ರಸಮು. ಟ್ರೈ ಮಾಡಿ. ಫಸ್ಟ್ ಟೊಮೊಟೊನ ಹಾಕ್ಕೊಂಡಿದ್ದೀನಿ. ಹಾಗೆ ಗ್ಯಾಪಲ್ಲೇ ಮಾಡ್ಕೋತಾ ಇರ್ತೀನಿ. ಸೊ ಒಂದೊಂದು ಕೆಲಸ ಹಾಗಾಗಿ ಮುಗಿಸ್ಕೋತಾ ಇರ್ತೀನಿ. ಇದರಲ್ಲಿ ಮೆಣಸು ಜೀರಿಗೆ ಹಾಕಿದ್ದೀನಿ ಮಿಕ್ಸಿಗೆ. ಮಿಕ್ಸಿ ಮಾಡಿಕೊಂಡು ಸೊ ಹಾಗೆ ಒಂದು ಬೆಳ್ಳುಳ್ಳಿನೂ ಲಾಸ್ಟಲ್ಲಿ ಜಸ್ಟ್ ಹಾಗೆ ಸುಮ್ಮನೆ ಒಂದು ಗ್ರೈಂಡ್ ಮಾಡಿ ಹಾಗೆ ತೆಗಿತಾ ಇದ್ದೀನಿ. ಈಗ ಟೊಮೊಟೊ ಹಾಕ್ಕೊಂಡೆ ಅಲ್ಲ ಸೊ ಬಟ್ಲಲ್ಲಿ, ಅದರಲ್ಲಿ ಅರಿಶಿನ ಪುಡಿ ಹಾಕ್ಕೊಂಡು ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಸೊ ಹಾಕ್ಕೊಂಡೆ. ಸ್ವಲ್ಪ ಕೊತ್ತಂಬರಿ ಕರ್ಬೇವಿನ ಸೊಪ್ಪನ್ನು ಕ್ಲೀನಾಗಿ ವಾಶ್ ಮಾಡಿ ತೊಗೊಂಬಂದು ಹಾಕ್ಕೊಂಡೆ. ಹಾಗೆ ಹುಣಸೆಹಣ್ಣು ಹಾಕ್ತೀನಿ. ಸೊ ಹುಣಸೆಹಣ್ಣು ಅಷ್ಟೇ ಒಂದು ಸ್ವಲ್ಪ ಹುಣಸೆಹಣ್ಣು ಸೊ ವಾಶ್ ಮಾಡಿ ತೆಗೆದಿಟ್ಕೊಂಡಿದ್ದೆ. ಅದನ್ನು ಅದರೊಳಗೆ ಹಾಕಿ ಸೊ ಮೆಣಸು ಜೀರಿಗೆ ಬೆಳ್ಳುಳ್ಳಿ ಮಿಕ್ಸಿ ಮಾಡಿದ್ದಲ್ಲ ಸೊ ಅದನ್ನು ಅದರೊಳಗೆ ಹಾಕಿ ನನ್ನ ಹಸ್ಬೆಂಡ್ ಹತ್ರ ಕೊಟ್ಟೆ. ಸೊ ಅವ್ರು ಸ್ವಲ್ಪ ಸ್ಟ್ರಾಂಗ್ ಆಗಿರ್ತಾರಲ್ಲ. ಸೊ ಕ್ಲೀನಾಗಿ ಅದನ್ನು ಕ್ಯೂಚಬೇಕು. ಹಾಗಾಗಿ ಅವ್ರ ಹತ್ರ ಕೊಟ್ಟೆ. ಅವರು ಕ್ಯೂಚಿ ಕೊಟ್ಟಿದ್ದಾರೆ. ಸೊ ಮಾಡಬೇಕು ರಸಮ್ಮು. ಅಷ್ಟು ಬೇಗಲೇ ಪಲ್ಯ ಒಗ್ಗರಣೆ ಮಾಡೋಣ ಅಂತ ನೋಡ್ತಾ ಇದ್ದೀನಿ. ಗ್ಯಾಸ್ ಆನಲ್ಲೇ ಇದೆ. ಸೊ ನಾನು ನೋಡೇ ಇಲ್ಲ ಎಷ್ಟೊತ್ತಾಯಿತು ಗ್ಯಾಸ್ ಆನಲ್ಲೇ ಇದೆ ಅಲ್ಲ ಅಂತ. ಆಮೇಲೆ ಗೊತ್ತಾಯಿತು. ಅಷ್ಟು ಬೇಗಲೇ ಶೇಂಗಾ ಬೀಜ ಒಣಮೆಣ್ಸಿನ್ಕಾಯಿನ ಸೊ ಕ್ಲೀನಾಗಿ ಆ ಸಿಪ್ಪೆಲ್ಲ ತೆಗ್ದು ಶೇಂಗಾ ಬೀಜದ್ದು ಕ್ಲೀನ್ ಮಾಡಿಕೊಂಡು ಅದೆರಡನ್ನೂ ಸೊ ಮಿಕ್ಸಿ ಮಾಡ್ಕೋತಾ ಇದ್ದೀನಿ. ಫುಲ್ಲು ನೈಸ್ ಇರಬಾರ್ದು, ಸ್ವಲ್ಪ ತರಿ ಇರಬೇಕು. ಆಗಿರೋದ್ರಿಂದ ಸೊ ಸಿಕ್ಕಾಪಟ್ಟೆ ಟೇಸ್ಟ್ ಇರುತ್ತೆ ಪಲ್ಯ. ಹೊಂಗನೆ ಸೊಪ್ಪು ಹೆಸರು ಕಾಳು ಸ್ವಲ್ಪ ಉಪ್ಪು ಹಾಕಿ ಸೊ ಹೆಸರು ಕಾಳನ್ನ ತುಂಬ ನಾರ್ಮಲಾಗಿ ಬೇಯಿಸ್ಕೊಂಡು ಲಾಸ್ಟು ನಾವು ಇಳಿಸ್ತೀವಿ ಅಂದಾಗ ಹೊಂಗನೆ ಸೊಪ್ಪು ಹಾಕ್ಕೊಂಡು ಬೇಯಿಸಿ ತೆಗೆದಿಟ್ಕೊಂಡಿದ್ದೀನಿ. ಸೊ ರಸಮ್ಮಿಗೆ ನನ್ನ ಹಸ್ಬೆಂಡ್ ಸೊ ಕ್ಲೀನಾಗಿ ಕ್ಯೂಚ್ ಕೊಟ್ಟಿದ್ದಾರೆ. ಈಗ ಪಲ್ಯ ಒಗ್ಗರಣೆ ಕೊಡ್ತಾಯಿದ್ದೀನಿ. ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ ಅದೆಷ್ಟು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೋತಾ ಇದ್ದೀನಿ. ಹಾಗೆ ಆನಿಯನ್, ಒಣಮೆಣ್ಸಿನ್ಕಾಯಿನ ನಾನು ಹಾಕೋದು ಸೊ ಸೊಪ್ಪಿನ ಪಲ್ಯಕ್ಕಲ್ಲ. ಈರುಳ್ಳಿ ಒಂದು 2-3 ಈರುಳ್ಳಿ ಕ್ಲೀನಾಗಿ ಕಟ್ ಮಾಡಿ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಸೊ ಅದನ್ನು ಕ್ಲೀನಾಗಿ ಬಾಡಿಸ್ಕೊತಾ ಇದ್ದೀನಿ. ಒಂದು ಬ್ರೌನಿಷ್ ಬರಬೇಕು ಅಂತ, ಸ್ವಲ್ಪನೇ ಬ್ರೌನಿಷ್ ಆಗಬೇಕು. ಸೊ ಬ್ರೌನ್ ಕಲರ್ ಆಗಬೇಕು. ಸೊ ಸೊಪ್ಪನ್ನು ಹೆಸರು ಕಾಳು ಎಲ್ಲ ಬೇಯಿಸಿಟ್ಕೊಂಡಿದ್ದೀನಲ್ಲ ಸೊ ಅದನ್ನು
ಇದ್ರೊಳಗೆ ಹಾಕ್ತಾ ಇದ್ದೀನಿ ಎಂತ ಬಾಣಲಿ ಒಳಗಡೆ ಹಾಕಿ ಸೊ ಕ್ಲೀನಾಗಿ ಫ್ರೈ ಮಾಡಬೇಕು ಸೊಪ್ಪನ್ನು. ಸೊಪ್ಪು ತುಂಬ ಉಪ್ಪೆಲ್ಲ ಹಾಕ್ಬೇಡಿ. ಆಲ್ಮೋಸ್ಟ್ ನಾನು ಎಷ್ಟು ಕಾಳು ಸೊಪ್ಪು ಬೇಯಿಸ್ಬೇಕಾದ್ರೆ ಹಾಕಿರ್ತೇನೆ. ಹಾಗಾಗಿ ನಾನು ಈಗ ಕಮ್ಮಿ ಪ್ರಮಾಣದಲ್ಲೇ ಉಪ್ಪನ್ನು ಹಾಕ್ಕೊತೀನಿ. ಯಾಕೆಂದರೆ ಶೇಂಗಾ ಬೀಜದಲ್ಲಿ ಉಪ್ಪಿರಲ್ಲ ಅಲ್ಲ, ಸೊ ಅದು ಇದು ಸ್ವಲ್ಪ ಉಪ್ಪು ಕಮ್ಮಿ ಅನಿಸುತ್ತೆ ಅಂದ್ಕೊಂಡು ಉಪ್ಪು ಹಾಕ್ಕೊಂಡಿದ್ದೀನಿ. ಈಗ ಶೇಂಗಾ ಬೀಜದ ಪೌಡ್ರು ಮಾಡ್ಕೊಂಡಿದ್ದಲ್ಲ, ಸೊ ಅದನ್ನು ಹಾಕ್ಕೋತಾ ಇದ್ದೀನಿ. ಸೊ ಹಾಕ್ಕೊಂಡು ಕ್ಲೀನಾಗಿ ಕಲಿಸ್ಬಿಟ್ರೆ ಎಂಥ ಚೆನ್ನಾಗಿರುತ್ತೆ ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಸೊಪ್ಪಿನ ಪಲ್ಯ. ಒಣಗನೆ ಸೊಪ್ಪಿನ ಪಲ್ಯ ಇದು ಕಣ್ಣಿಗೆ ತುಂಬ ಒಳ್ಳೆಯದು ಈ ಸೊಪ್ಪು. ಮತ್ತು ಇದು ಮಾರ್ಕೆಟಲ್ಲೆಲ್ಲ ಸಿಗೋದು ಸ್ವಲ್ಪ ಕಷ್ಟ. ನಾವು ತೋಟದಲ್ಲೆಲ್ಲ ಸಿಗುತ್ತೆ, ಸೊ ಅಲ್ಲಿಂದ ತೊಗೊಬರೋದು. ಇದನ್ನು ನಾವು ತೊಗೊಬಂದಿರೋದು, ನಾವೇ ನಮ್ಮ ತೋಟದಲ್ಲಿ ಕಿತ್ಕೊಬಂದಿರೋದು. ಸೊ ಈ ಕಡೆ ನಾನು ಮಾತಾಡಿಕೊಂಡೆ ರಸಮ್ ಕೂಡ ರೆಡಿ ಮಾಡಿಬಿಟ್ಟೆ. ಇಷ್ಟನ್ನೇ ಹಾಕ್ಕೊಂಡು ನಾನು ಕಿವುಚ್ಕೊಂಡಿರೋದು. ಸೊ ಅದಕ್ಕೆ ಒಗ್ಗರಣೆ ಕೊಡಬೇಕಲ್ಲ, ಹಾಗಾಗಿ ರಸಮನ್ನು ತೆಗೆದು ಆ ಕಡೆ ಇಟ್ಟೆ. ಈ ಕಡೆ ಒಂದು ಒಗ್ಗರಣೆ ಕೊಡೋ ಒಂದು ಬಾಣಲಿ ಇರುತ್ತಲ್ಲ, ಸೊ ಅದರಲ್ಲಿ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಮೆಣಸಿನಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಇದಿಷ್ಟು ಹಾಕಿ ಸ್ವಲ್ಪ ಹಿಂಗು. ನನ್ನ ಮನೇಲಿ ಹಿಂಗೆ ಇರಲಿಲ್ಲ, ಹಾಗಾಗಿ ನಾನು ಹಿಂಗೆ ಹಾಕಿಲ್ಲ. ನಿಮ್ಮಲ್ಲಿ ಇತ್ತು ಅಂದರೆ ಸೊ ನೀವು ಸ್ವಲ್ಪ ಹಿಂಗೆ ಹಾಕಿ, ತುಂಬ ಒಳ್ಳೆಯದು ಜೀರ್ಣಶಕ್ತಿಗೆ. ಹಾಗಾಗಿ ನಮ್ಮ ಕಡೆ ತಿಳಿಸಾರು ರಸಮ್ ಹೀಗೆ ಮಾಡೋದು. ಸೊ ತುಂಬ ಟೇಸ್ಟಾಗಿರುತ್ತೆ. ನೀವು ಒನ್ಸ್ ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ ಅಂದ್ಕೋತೀನಿ. ಓಕೆನಾ? ಸೊ ಬೇಗ ಬೇಗ ಮಾಡಿಬಿಟ್ಟೆ. ಹಾಗೆ ನಾನು ಅಡುಗೆ ಮಾಡ್ಕೋತಾನೆ ಪೂಜೆ ಸಮಯ ಎಲ್ಲ ಆಲ್ಮೋಸ್ಟ್ ತೊಳೆದು ರೆಡಿ ಮಾಡಿ ತಗೊಂಬಂದು ಇಟ್ಬಿಟ್ಟೆ. ಸೊ ನನಗೆ ಪೂಜೆಗೆ ದೇವ್ರ ಸಾಮಾನಿಗೆಲ್ಲ ಬೊಟ್ಟಿಡೋದು ನಾವು ವಿಡಿಯೋ ಮಾಡೋಕ್ಕಾಗಿಲ್ಲ, ಹಾಗಾಗಿ ವಿಡಿಯೋ ಮಾಡಿಲ್ಲದೆ ಸೊ ರೆಡಿ ಎಲ್ಲ ಮಾಡಿ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಇದು ನಮ್ಮ ದೇವ್ರ ಮನೆ ಆಗಿರುತ್ತೆ. ದೇವರಿಗೆಲ್ಲ ದೀಪ ಹಚ್ಚಿ ಎಲ್ಲ ಆದಮೇಲೆ ಊಟಕ್ಕೆ ಬಂದುಬಿಟ್ಟೆ. ಯಾಕೆಂದರೆ ತುಂಬ ಹೊಟ್ಟೆ ಹಸಿವು ಆಗ್ತಿತ್ತು, ಹಾಗಾಗಿ ಬೆಳಗಿಂದ ಏನು ತಿಂದಿರಲಿಲ್ಲ ಅಲ್ಲ, ಸೊ ಹಾಗಾಗಿ ಬೇಗ ಊಟ ಹಾಕೋತಾ ಇದ್ದೀವಿ. ಸೊ ನನ್ನ ಹಸ್ಬೆಂಡು ಬಂದುಬಿಟ್ರು. ನಾನೇನು ಅಂದ್ಕೊಂಡೆ ಪೂಜೆ ಮಾಡಿ ಸೊ ಸ್ವಲ್ಪ ಮನೆಗೆ ದಿವಾನ್ ಕಟ್ಟಿಂದಲ್ಲ, ಸೊ ವಾಶಿಗೆ ಹಾಕಿದ್ದೆ, ಅದನ್ನು ಎಲ್ಲ ಹಾಕ್ಬಿಟ್ಟು ಊಟಕ್ಕೆ ಕೂರೋಣ ಅಂದ್ಕೊಂಡೆ. ನನ್ನ ಹಸ್ಬೆಂಡು ನನಗೆ ಹೊಟ್ಟೆ ಹಸಿವು ಅಂತ ಹೇಳಿದ್ರು, ಹಾಗಾಗಿ ನಾನು ಬೇಗ ಅವರಿಗೆ ಊಟ ಹಾಕ್ಕೊಟ್ಟೆ. ಸೊ ಪಲ್ಯ ಸೂಪರಾಗಿತ್ತು. ಸೊ ನೀವು ಖಂಡಿತ ಟ್ರೈ ಮಾಡಿ. ಸೊಪ್ಪು ಬಂದು ಒಣಗೊನೆ ಸೊಪ್ಪು ಅಂತ ಹೇಳ್ತಾರೆ. ಸಿಕ್ಕಾಪಟ್ಟೆ ಒಳ್ಳೆಯದು. ಹೆಸ್ರು ಕಾಳು ಹಾಕಿ ಮಾಡಿದ್ದೀನಿ, ತುಂಬ ಟೇಸ್ಟಾಗಿತ್ತು. ಸೊ ಒನ್ಸ್ ನೀವು ಟ್ರೈ ಮಾಡಿ, ಮಿಸ್ ಮಾಡಬೇಡಿ. ಓಕೆನಾ? ಖಂಡಿತ ಕಣ್ಣಿಗೆ ತುಂಬ ಒಳ್ಳೆಯದು, ಹೆಲ್ತಿಗೂ ಒಳ್ಳೆ ಬೆನಿಫಿಟ್ ಇದೆ. ಸೊ ನೋಡಿ ಈ ಥರ ಇರುತ್ತೆ. ಬೇಗ ಬೇಗ ಊಟ ಮಾಡಿಕೊಂಡು ಮತ್ತು ನಮ್ಮ ಕೆಲಸ ಆಲ್ವೇಸ್ ಇದ್ದೇ ಇರುತ್ತಲ್ಲ, ಹಾಗೆ ನಾನು ಎಲ್ಲ ಸೋಫಾ ಕವರ್, ದಿವಾನ್ ಕಟ್ ಕವರು, ಟಿಪಾಯಿ ಕೆಳಗಡೆ ಇರುತ್ತಲ್ಲ, ಸೊ ಮ್ಯಾಟ್ ಎಲ್ಲ ತೆಗ್ದಿದ್ದೆ, ಅದನ್ನೆಲ್ಲ ಸೊ ವಾಶಿಗೆ ಹಾಕಿದ್ದೆ. ಸೊ ಎಲ್ಲ ವಾಶ್ ಮಾಡಿ ಕ್ಲೀನಾಗಿ ಒಣಗಿಸಿ ಮತ್ತೆಲ್ಲ ಕ್ಲೀನ್ ಮಾಡಿ ಹಾಕ್ತಾಯಿದ್ದೆ. ಹಾಗೆ ಅದನ್ನು ವಿಡಿಯೋ ಮಾಡಿಬಿಡೋಣ, ಒನ್ ಡೇ ಕಂಪ್ಲೀಟ್ ಆಗುತ್ತೆ. ಸೊ ನನ್ನ ಒಂದು ಕೆಲಸ, ಮನೆ ಕೆಲಸ ಮಾತ್ರ. ಸೊ ಹಾಗಾಗಿ ಅದನ್ನು ಒಂದು ಸ್ವಲ್ಪ ಸಣ್ಣದಾಗಿ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಸೊ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೋತೀನಿ ನನ್ನ ವಿಡಿಯೋ. ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಹಾಗೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ, ಮಿಸ್ ಮಾಡಬೇಡಿ. ಇದೇ ಥರ ಹೊಸ ವಿಡಿಯೋ ಯಾವ ಥರ ಬೇಕು, ಯಾವ ಥರ ನೆಕ್ಸ್ಟ್ ಮಾಡಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಖಂಡಿತ ನಿಮಗೆ ಇಷ್ಟ ಆಗೋ ವಿಡಿಯೋನೇ ಮಾಡ್ತೇನೆ. ಸೊ ಮೇಕಪ್ ವಿಡಿಯೋಸ್ ಎಲ್ಲ ಏನಾದ್ರು ಬೇಕಿತ್ತು ಅಂದರೆ ಕೇಳಿ, ಖಂಡಿತ ಮಾಡ್ತೇನೆ. ಥ್ಯಾಂಕ್ ಯು.